ನಮಸ್ತೆ ಎಲ್ಲರಿಗೂ. ಬನ್ನಿ, ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಏನು ಬದಲಾವಣೆ ಬರೋದ್ರಲ್ಲಿ ಇದೆ. ಸೊ ಡಿಸೆಂಬರ್ ತಿಂಗಳು ಹೇಗಿದೆ ನೋಡೋಣ. ಡಿಸೆಂಬರ್ ತಿಂಗಳಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ನಿಮಗೆ ಒಂದಷ್ಟು ತೊಂದರೆನ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು, ಅಥವಾ ನೀವು ಅವ್ರ ಕೈಯಿಂದ ಜಾರ್ ಹೋದ್ರಿ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಇನ್ಯಾವ ರೀತಿಯಲ್ಲಿ ನಿಮ್ಮನ್ನು ಬಂಧನದಲ್ಲಿ ಇಡ್ಬೋದು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ಬೋದು. ಇಲ್ಲಿ ಥರ್ಡ್ ಪಾರ್ಟಿ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ನೀವು ಕೂಡ ಥರ್ಡ್ ಪಾರ್ಟಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ಫಸ್ಟ್ ಚಕ್ರದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಇಲ್ಲಿ. ಜೊತೆಗೆ ಒಂದು ರೀತಿ ಸ್ಟಕ್ ಎನರ್ಜಿಲಿ ಇರ್ತೀರಾ. ಏನು ಯೋಚನೆ ಮಾಡಬೇಕು, ಯಾವ ರೀತಿ ಆ್ಯಕ್ಷನ್ ತೊಗೊಳ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಒಂದು ಒಳ್ಳೆ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ಮುಂದುವರೆದ್ರೆ, ಒಂದು ಒಳ್ಳೆ ಸ್ಟ್ರಾಟರ್ಜಿ ಮಾಡಿದ್ರೆ ಸಾಕಷ್ಟು ಅವಕಾಶನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಮೂರು ನಂಬರ್ ತುಂಬ ಇಂಪಾರ್ಟೆಂಟ್ ಇದೆ. ಇಲ್ಲಿಂದ ಇಲ್ಲಿವರೆಗೂ ಮೂರೇ ಇದೆ. ಸೊ ಹಾಗಾಗಿ ಮೂರು ನಂಬರ್ ಇಂಪಾರ್ಟೆಂಟ್ ಇದೆ. ಜೊತೆಗೆ ಹೆಚ್ಚು ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತೀರಾ ಅನ್ನೋದು ಇದೆ. ಫೈನಾನ್ಷಿಯಲಿ ಸಕ್ಸಸ್ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಸ್ಪಿರಿಟ್ ಕಡೆಯಿಂದ ನಿಮಗೆ ಸಾಕಷ್ಟು ಅವಕಾಶ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಎಸ್, ಮೊದಲನೇ ಚಕ್ರ ಎರಡನೇ ಚಕ್ರ ತುಂಬ ಬ್ಲಾಕೇಜಲ್ಲಿ ಇದೆ. ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಆ್ಯಕ್ಷನ್ ತೊಗೊಳ್ತೀರಾ ಅನ್ನುವಂಥದ್ದು ಇದೆ. ಇನ್ನು ಮುಂದೆ ಡಿಲೇ ಮಾಡೋದಕ್ಕೆ ಹೋಗಬೇಡಿ, ಸರಿಯಾದ ನಿರ್ಧಾರನ ತೊಗೊಂಡು ಮುಂದುವರಿಸಿ ಅನ್ನುವಂಥದ್ದು ಇದೆ. ಲೈಫ್ ಒಂದು ರೀತಿ ಬ್ಯಾಲೆನ್ಸ್ ತಪ್ಪೋಗಿದೆ ಅಂದರೆ ಬ್ಯಾಲೆನ್ಸಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗುತ್ತೆ ಅನ್ನುವಂಥದ್ದು ಇದೆ. ಸಡನ್ ಚೇಂಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಯಾವುದೋ ಒಂದು ಜೀವನದಿಂದ, ಯಾರ್ದೋ ಒಂದು ಮನೆಯಿಂದ ನೀವು ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದು ರೀತಿ ಮನೆ ಖಾಲಿ, ಮನಸ್ಸು ಖಾಲಿ, ಎಲ್ಲವೂ ಕೂಡ ಖಾಲಿ ಅನ್ನುವಂಥ ರೀತಿಲಿ, ಖಾಲಿ ಜೇಬಿನ ಒಡೆಯ ಅನ್ನುವಂಥ ರೀತಿಲಿ, ಅಥವಾ ಖಾಲಿ ಜೇಬು ತುಂಬ ಮಾತಾಡ್ಸುತ್ತೆ ಅಂತಾರಲ್ಲ, ಆ ಥರ. ಸೊ ಎಲ್ಲ ಒಂದು ಕಡೆ ನೀವು ಸಿಂಗಲ್ ಲೈಫಿಂದ ಬದಲಾಗಿ ಮಿಂಗಲ್ ಲೈಫಿಗೆ ಹೊರಡ್ತಾ ಇದ್ದೀರಾ. ಒಂದು ಪಾಸಿಟಿವ್ ಚೇಂಜ್ ಬರುವಂಥ ಸಾಧ್ಯತೆ, ಮ್ಯಾರೇಜ್ ಲೈಫ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ಹಿಂತಿರುಗ ನೋಡೋಕ್ಕಾಗದಿರೋ ಅಂಥ ರೀತಿಲಿ ಮುಂದುವರಿತೀರಾ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಯೋಚನೆನ ಮಾಡ್ತಿದ್ದೀರಾ, ಸಾಕಷ್ಟು ಕ್ಲಾರಿಟಿನ ತೊಗೊಳ್ತೀರಾ. ನಿಮ್ಮ ಬಗ್ಗೆ ಕೂಡ ಬೇರೆಯವರಿಗೆ ಒಂದು ಒಳ್ಳೆ ಕ್ಲಾರಿಟಿ ಬರುತ್ತೆ, ನಿಮಗೂ ಕೂಡ ಬೇರೆಯವ್ರ ಬಗ್ಗೆ ಒಳ್ಳೆ ಕ್ಲಾರಿಟಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬ ತಾಳ್ಮೆಯಿಂದ ಕಾಯಿರಿ, ಒಂದು ಒಳ್ಳೆ ಪ್ರೀತಿ ನಿಮ್ಮ ಜೀವನಕ್ಕೆ ಬರುತ್ತೆ. ತುಂಬ ಅರ್ಜೆಂಟ್ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಹೊಸ ಮನೆಗೆ ಹೋಗುವಂಥ ಸಾಧ್ಯತೆ, ಹೊಸ ಜೀವನಕ್ಕೆ ಕಾಲಿಡುವಂಥ ಸಾಧ್ಯತೆ, ಹೊಸ ಪ್ರೀತಿ ಬರುವಂಥ ಸಾಧ್ಯತೆ ಕೂಡ ಇದೆ. ಆರೋಗ್ಯದಲ್ಲಿ ಚೇತರಿಕೆ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಕ್ರೌನ್ ಚಕ್ರದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಅಂಗಾಳ ಪರಮೇಶ್ವರಿ ದೇವಿಯ ಆಶೀರ್ವಾದದಿಂದ ನಿಮ್ಮ ಸ್ನೇಹ ಜೀವನ ಕೂಡ ಚೆನ್ನಾಗಿರುತ್ತೆ, ನಿಮ್ಮ ಪ್ರೇಮ ಜೀವನ ಕೂಡ ಚೆನ್ನಾಗಿರುತ್ತೆ. ಫೈನಾನ್ಷಿಯಲಿ ಸಕ್ಸಸ್ ಕೂಡ ನೋಡ್ತೀರಾ, ಹೆಚ್ಚಿನ ಯಶಸ್ಸು ಕೂಡ ಪಡಿತೀರಾ. ಪರ್ಫೆಕ್ಟ್ ಸೋಲ್ಮೇಟ್ ಕೂಡ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಒಟ್ಟಿನಲ್ಲಿ ಸ್ಪಿರಿಟ್ಸ್ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿ ಕೊಡ್ತಾರೆ ಅನ್ನುವಂಥದ್ದು ಇದೆ. ಮುಂದಿನ 11 ನಿಮಿಷ ಇರ್ಬೋದು, 11 ಗಂಟೆ ಇರ್ಬೋದು, ಸೊ 11 ತಿಂಗಳುಗಳ ಒಳಗೆ ನೀವು ಅಂದ್ಕೊಂಡಿದ್ದೆಲ್ಲವೂ ಕೂಡ ಸಾಧಿಸ್ತೀರಾ. 2023ರಿಂದ ಶುರು ಆಗಿದ್ದು 2011ರಿಂದ ಕೆಲವ್ರಿಗೆ ಶುರುವಾಗಿದೆ. ಅದೆಲ್ಲವೂ ಕೂಡ ಎಂಡ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲ ಪ್ರಶ್ನೆಗೂ ಉತ್ತರಗಳು ಸಿಕ್ಕಿ ನಿಮ್ಮ ಪ್ರೇಮ ಜೀವನ ಕೂಡ ಚೆನ್ನಾಗಾಗುತ್ತೆ ಅನ್ನುವಂಥದ್ದು ಇದೆ. ಶಕ್ತಿ ದೇವತೆಯ ಆರಾಧನೆಯಿಂದ ನಿಮ್ಮೆಲ್ಲ ಇಚ್ಛೆಗಳು ಈಡೇರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗ್ತೀವಿ ಕನ್ನಡ ಚಾನಲ್. ಸಿಗ್ತೀನಿ ಮುಂದಿನ ವಿಡಿಯೋಲಿ. ನಮಸ್ತೆ.